share, comment, subscribe to Shilpa Diamond. ಸೊ ಎಲ್ರಿಗೂ ನಮಸ್ಕಾರ. ನಾನು ಶ್ರವಣ್ ಕುಮಾರ್ ಮಾತಾಡ್ತಿರೋದು. ಪಾಲಿಶ್ ನೋಡಿ, ಮ್ಯಾಚಿಂಗ್ ಸ್ವಲ್ಪ ಉಲ್ಟಾ ಪಲ್ಟಾ ನನಗೆ ಇದಕ್ಕೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಬೆಳಿಗ್ಗೆ ಮಾರ್ನಿಂಗ್ 6 o'clock ಆಗಿದೆ. ಇವಾಗ ಎದ್ದಿದ್ದೀನಿ. ಆ್ಯಕ್ಚುಲಿ ನಾನು ಎದ್ದು ಜಿಮ್ಗೆ ಹೋಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ ನನಗೆ ತುಂಬ ಮಳೆ ಬರ್ತಾ ಇದೆ. 3-4 ದಿನದಿಂದ ಮಳೆ ಬರ್ತಾ ಇದೆ. ನನಗೆ ಮಳೆ ಬರೋ ಟೈಮಲ್ಲಿ ಬೆಳಿಗ್ಗೆ ಎದ್ದೇಳೋಕ್ಕೆ ತುಂಬ ಲೇಸಿ. ಅದರಲ್ಲೂ ಎದ್ದು ಆಚೆ ಮಳೆಯಲ್ಲಿ ಹೋಗೋದು ನನಗೆ ಒಂಚೂರು ಇಷ್ಟ ಆಗಲ್ಲ. ಅದಕ್ಕೆ 2 ದಿನದಿಂದ ಬೆಳಿಗ್ಗೆ ನಾನು ಹೋಗ್ತಾನೆ ಇಲ್ಲ. ಸೊ ಇವಾಗ ಆದರೂ ನನಗೆ ನಿದ್ದೆ ಬರಲಿಲ್ಲ. ಅದಕ್ಕೆ ಎದ್ದು ಬೇಗ ಇವತ್ತು ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಣ ಅಂದ್ಕೊಂಡು ಬೇಗ ಎದ್ದಿದ್ದೀನಿ. ಆ್ಯಂಡ್ ಏನು ಮಾಡಬೇಕು ಇವತ್ತಿನ ವ್ಲಾಗ್ ಏನಂತಂದರೆ, ಬೆಳಿಗ್ಗೆಯಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಅಂತ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಬೆಳಿಗ್ಗೆ ಎದ್ದು ಬೇಗ ಯಾರಾದರೂ ಎದ್ದೇಳೋರಾಗಿದ್ದರೆ ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನು ಗೊತ್ತಾ, ಬೆಳಿಗ್ಗೆ ಎದ್ದಾಗ ಬೇಗ ನಿಮ್ಮದು ಏನಂತ ಹೇಳ್ತಾರೆ, ಬ್ಲ್ಯಾಂಕೆಟ್ ಏನಿರುತ್ತೆ ಇದನ್ನು ಬೇಗ ತೆಗೆದಿಟ್ಬಿಡಬೇಕು. ಆವಾಗ ನಿಮ್ಗೆ ನಿದ್ದೆನೇ ಬರಲ್ಲ. ಆ್ಯಂಡ್ ಓದೋರಿದ್ರು ಅಷ್ಟೇ, ಇದ್ರ ಮೇಲೆ ಕೂತ್ಕೊಂಡು ಓದ್ತೀನಿ, ಇದನ್ನು ಹಾಕ್ಕೊಂಡು ಓದ್ತೀನಿ ಅಂದರೆ ಟ್ರಸ್ಟ್ ಮೀ, ನನಗಂತೂ ನಾನು ಯಾವಾಗಲೂ ಎಕ್ಸಾಮಲ್ಲಿ ಕಳ್ಳಾಟ ಆಡೋದು. ಎಕ್ಸಾಮಲ್ಲಿ ಅಂದರೆ ಲೈಕ್ ಓದಬೇಕಾದ್ರೆ ನಮ್ಮ ಪಪ್ಪ ನನಗೆ ಬೆಳಿಗ್ಗೆ ಬೇಗ ಎಬ್ಸಿದ್ರೆ ನಾನು ಮಾತ್ರ ಈ ಥರ ಇಲ್ಲ, ನಾನು ಮಲ್ಕೊಳ್ಳಲ್ಲ ಅಂತ ಈ ಥರ ಬ್ಲ್ಯಾಂಕೆಟ್ನ ಫುಲ್ ಹಾಕ್ಕೊಂಡು ಒಳಗಡೆ ಕಳ್ಳಿ ಥರ ಮಲ್ಕೋತಾ ಇದ್ದೆ. ಸೊ ಇದು ಇದ್ದರೆ ನನಗೆ ಬೇಗ ಎದ್ದೇಳಬೇಕು ಅನ್ನೋರು ಈ ಥರ ಬ್ಲ್ಯಾಂಕೆಟ್ನೆಲ್ಲ ಯೂಸ್ ಮಾಡ್ಕೊಂಡು ಇದು ಮಾಡಬೇಡಿ. ಬೇಗ ಇದನ್ನು ಮಡ್ಚಿಟ್ಬಿಟ್ಟು, ಯಾಕಂದರೆ ಅದಿಲ್ಲ ಅಂದರೆ ಫುಲ್ಲು ನಿದ್ದೆ ಬರುತ್ತೆ ಅಲ್ವಾ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದು ಸುಮ್ಮನೆ ಹೇಳಿದೆ. ಚಳಿಯಲ್ಲಿ ಈ ಬ್ಲ್ಯಾಂಕೆಟಲ್ಲಿ ಮಲ್ಕೊಂಡ್ರೆ ನನಗಂತೂ ಎಷ್ಟು ನಿದ್ದೆ ಅಂದರೆ, ಅದಕ್ಕೆ ನಾನು ಇವಾಗ ಜಿಮ್ಗೆ ಬೆಳಿಗ್ಗೆ ಹೋಗದೇ ಇರೋದಕ್ಕೂ ಇದೇ ರೀಸನ್ ಅನಿಸುತ್ತೆ. ಸೊ ಇವಾಗ ಇದೆಲ್ಲ ನೀಟ್ ಮಾಡಿ, ಇದೆಲ್ಲ ಮಡಚಿ, ಇದೆಲ್ಲ ನೀಟ್ ಮಾಡಿ ಇವಾಗ ಬ್ರಷ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ನಮ್ಮ ಬೆಡ್ಡೆಲ್ಲ ಜೋಡಿಸಿಟ್ಟಾಯಿತು. ಇವಾಗ ಹೋಗಿ ಬ್ರಷ್ ಮಾಡ್ಕೊಂಡು ಬರೋಣ, ಮಲ್ಕೊಂಡು. ಬೆಳಿಗ್ಗೆ ಎದ್ದು 1 ಗ್ಲಾಸ್ ನೀರಲ್ಲಿ ಲೆಮನ್ ಹಾಕ್ಕೊಂಡು ಕುಡಿಯೋದು. ನೆನ್ನೆ ಕೂಡ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಸೊ ಕುಡಿಬೇಕು ಇವಾಗ. ಇದು 5 minutes ಮೆಡಿಟೇಷನ್ ಮಾಡೋಣ ಅಂತ. ನಗ್ಬೇಡಿ ಯಾರು, ನಿಜವಾಗ್ಲೂ 5 minutes ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಡೈಲಿ ಮಾಡ್ತಾಯಿದ್ದೀನಿ, ಒಂದು 3-4 ಡೇಸಿಂದ ಅದಕ್ಕೆ ಇದು ಮಾಡ್ತಾಯಿದ್ದೀನಿ. ನನಗೆ ನೆನೆಸಿಡೋದೇ ಮರ್ತೋಗುತ್ತೆ, ಅದಕ್ಕೆ ಹಾಗೆ ತಿಂತಾಯಿದ್ದೀನಿ. ಬೆಳಗ್ಗೆ ಎದ್ದು ಟೀ ಕುಡಿಯೋದು ಸ್ವಲ್ಪ ಬಿಡೋಣ ಅಂತ ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಗೋಡಂಬಿ ಬಾದಾಮಿ ತಿಂದ್ಕೊಂಡು ಅಡುಗೆಗೆ ಏನೋ ಸೊಪ್ಪು ಪಲ್ಯ ಮತ್ತು ಅನ್ನ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ತಿಂದ್ಕೊಂಡು ಮಾಡ್ಕೋತೀನಿ. ಇವಾಗ ಸೊಪ್ಪು ಪಲ್ಯ ಮಾಡ್ಕೋಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಪಲ್ಯ ಮಾಡಿದ್ಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು. ಸೊ ಅದಕ್ಕೆ ಸೊಪ್ಪು ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ತುರಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡಬೇಕು. ಪಲ್ಯ ರೆಡಿ ಆಗಿದೆ. ಇದರಲ್ಲಿ ಎಗ್ಗು ಮಿಕ್ಸ್ ಮಾಡಿದ್ದೀನಿ. ಕೀರೆ ಸೊಪ್ಪಲ್ಲಿ ಎಗ್ಗು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬರಬೇಕು ನಾನು. ಇವಾಗ ತಲೆ ಪಚ್ಕೊಂಡಾಯಿತು. ಇವಾಗ ಕ್ರೀಮೆಲ್ಲ ಹಾಕೋಬೇಕು ಫೇಸ್ಗೆ.
ಆ್ಯಕ್ಚುಲಿ ಇವತ್ತು ತುಂಬ ಬೇಗ ಇದ್ದೀನಿ ನಾನು. ಡೈಲಿ ಇದನ್ನೆಲ್ಲ ಅರ್ಜೆಂಟಲ್ಲೇ ಮಾಡ್ಕೊಳ್ಳೋದು, ಅಂದರೆ ರೆಡಿ ಆಗೋದು ಎಲ್ಲ ಅರ್ಜೆಂಟಲ್ಲಿ. ಬಿಕಾಸ್ ಬೆಳಿಗ್ಗೆ ಜಿಮ್ಗೆ ಹೋಗ್ತೀನಲ್ವ, ಬರೋದೆಲ್ಲ ಲೇಟ್ ಆಗಿಬಿಡುತ್ತೆ. ಬಂದು ರೆಡಿಯಾಗಿ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ಕ್ವಿಕ್ಕಾಗಿ ಅಂದರೆ ಅದನ್ನೆಲ್ಲರೂ ಮಾಡಿದ್ರೆ ನೋಡಿ ನಗ್ತೀರ, ಅಷ್ಟು ಕ್ವಿಕ್ಕಾಗಿ ರೆಡಿ ಆಗೋದು. ನೋಡಿ, ಬೆಳಗ್ಗೆ ಟಿಫನ್ಗೆ ರೈಸು ಮತ್ತು ಅದು ಎಗ್ ಬುರ್ಜಿ ಮತ್ತು ಕೀರೆ ಸೊಪ್ಪು ಮಿಕ್ಸ್ ಮಾಡಿದ್ಮೇಲೆ ಆ ಪಲ್ಯ ಜೊತೆಗೆ ರಾಗಿ ಮಾಲ್ಟು ಮತ್ತು ಒಂದು ಬನಾನ. ಊಟ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಆದಮೇಲೆ ಬನಾನ. ಸೊ ಇವಾಗ ಇದನ್ನು ಊಟ ಮಾಡಬೇಕು. ರಾಗಿ ಮಾಲ್ಟ್ ಕೂಡ ಚೆನ್ನಾಗಿದೆ, ಸೊಪ್ಪು ಪಲ್ಯ ಕೂಡ ಚೆನ್ನಾಗಿದೆ. ಮಧ್ಯಾಹ್ನ ಇದನ್ನೇ ಬಾಕ್ಸ್ ಹಾಕೊಂಡು ಹೋಗಬೇಕು. ಇವಾಗ ಇದನ್ನು ತಿನ್ಕೊಂಡ್ಬಿಟ್ಟು ಸಿಗ್ತೀನಿ. ನೆಕ್ಸ್ಟ್ ಇನ್ನೇನಿಲ್ಲ, ಕಾಲೇಜಿಗೆ ಬೇಗ ರೆಡಿ ಆಗಬೇಕು. ಸ್ವಲ್ಪ ಇನ್ನೂ ಟೈಮ್ ಇದೆ. ಆ್ಯಕ್ಚುಲಿ ತುಂಬ ಬೇಗ ರೆಡಿ ಆಗಿಬಿಟ್ಟಿದ್ದೀನಿ, ಇನ್ನೂ ಟೈಮ್ ಇದೆ. ಈಗ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಏನಾದರೂ ಬರೆದು ಅಥವಾ ಓದ್ಕೊಂಡು ಕಾಲೇಜಿಗೆ ಹೋಗ್ತೀನಿ. ಕ್ಲಾಸಸ್ ಎಲ್ಲ ಏನೇನಿದೆ ಅಂತ ನೋಡಬೇಕು. ನನ್ನ ಕ್ಲಾಸ್ ಏನೇನಿದೆ ಇವತ್ತು ಅಂತ ನೋಡೇ ಇಲ್ಲ. ನಾನು ಡೈಲಿ ನೋಡೋಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಈ ಕ್ಲಾಸ್ ಇದೆ ಅಂತ. ಒಂದೊಂದು ಸಲ ಮಾತ್ರ ಅಪರೂಪಕ್ಕೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ನೋಡೋದು. ಸೊ ಇವಾಗ ಏನೇನು ಕ್ಲಾಸ್ ಇದೆ ಅಂತ ಇವತ್ತೆಲ್ಲ ನೋಡ್ಕೊಳ್ಳೋಣ. ಹೇಗೋ ಬೇಗ ರೆಡಿ ಆಗಿದ್ದೀನಲ್ವಾ, ಸೊ ಏನು ಕೆಲಸ ಇಲ್ವಲ್ಲ. ಸೊ ಬೆಳಿಗ್ಗೆ ಏನೇನು ಕ್ಲಾಸಸ್ ಇದೆ ಆ್ಯಂಡ್ ನಾನೇನೇನು ನೋಟ್ಸ್ ತೊಗೊಂಡೋಗ್ಬೇಕು, ಏನು ಬರೀಬೇಕು ಎಲ್ಲ ನೋಡಿಕೊಂಡು ಸರಿ ಇವಾಗ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಇವಾಗ ಬ್ಯಾಗ್ ಜೋಡಿಸ್ಕೊತಾ ಇದ್ದೀವಿ, ಏನೇನು ಕ್ಲಾಸ್ ಇದೆ ಅಂತ ನೋಡಿಕೊಂಡು. ಸ್ಪೆಕ್ಸ್ ಬಾಕ್ಸ್, ಟಿಫನ್ ಬಾಕ್ಸ್, ಬ್ಯಾಗ್ ರೆಡಿ ಆಗಿದೆ. ಈಗ ಕಾಲೇಜಿಗೆ ರೆಡಿ ಆಗಾಯಿತು. ಇನ್ನೊಂದು 10 ಮಿನಿಟ್ಸ್ ಇದೆ. ಸೊ ಏನಾದರೂ ನೋಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಕಾಲೇಜಿಗೆ ಹೋಗೋದು. ನೋಡ್ಕೋತಾ ಇದ್ದೆ. ಅಯ್ಯೋ, ನಾನು 20 ಮಿನಿಟ್ಸ್ ನ್ಯಾಪ್ ತಗೊಂಡು ಎದ್ದೆ. ಅಂದರೆ 20 ಮಿನಿಟ್ಸ್ ನಂಗೆ ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ 8:40 ಆಗಿದೆ. ಅದು ನನ್ನ ಫ್ರೆಂಡ್ ಮೌನ ಕಾಲ್ ಮಾಡಿದ್ದಕ್ಕೆ ಎಚ್ಚರ ಆಯಿತು. ಇವಾಗ ಕಾಲೇಜಿಗೆ ಹೋಗಬೇಕು. ಓದೋದೇನಾದರೂ ಮಾಡೋಣ ಅಂದ್ಕೊಂಡ್ರೆ ಬೇಗ ಎದ್ದಿದ್ದೀನಿ ಅಂದ್ಕೊಂಡು ತಿರ್ಗಾ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದು ಹಾಗೆ ನಿದ್ದೆಗೆ ಹೋಗ್ಬಿಟ್ಟೆ. ಈ 20 ನಿಮಿಷ ನಿದ್ದೆಯಲ್ಲೂ ನನಗೊಂದು ಕನಸು ಬಂದಿದೆ. ಸರಿ, ಇವಾಗ ಕಾಲೇಜ್ಗೆ ಹೋಗಬೇಕು. ಬನ್ನಿ ಹೋಗೋಣ. Faisal, what happened? What happened, Faisal? He got little bit fracture in metacarpal bone. Yesterday he was cleaning the stairs, so he fell down. Be careful. Talk in Kannada. ಊಟ ಆಯ್ತಾ? ಮಾಡಬೇಕಾ? ನಿಮ್ದು ಆಯ್ತಾ? ಆಯಿತು. Do like, share, comment, subscribe to Shilpa Damgund ಚಾನಲ್. ಥ್ಯಾಂಕ್ ಯು. ಹಾಯ್ ಮಾಡು ರಾಧಿಕಾ. ಏನಾದರೂ ಹೇಳು. ಯಾವಾಗಲೂ ನನಗೆ ಬೈತಿರ್ತಾರೆ. ಸುಳ್ಳೆಲ್ಲ ಹೇಳಂಗಿಲ್ಲ. ಸುಳ್ಳೆಲ್ಲ ಹೇಳಂಗಿಲ್ಲ. ಏನಂತ ಹೇಳು ಕರೆಕ್ಟಾಗಿ. ನಮ್ಮ ಕಾಲೇಜ್ ಡೋರ್ ಓಪನ್ ಆಗಿಲ್ಲ, ಬಿಲ್ಡಿಂಗ್ ಡೋರು. ಅದಕ್ಕೆ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ. ನಾನು ಫುಲ್ ಝೂಮ್ ಆಗ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ್ಲು, ಅವಳ ಜೊತೆ ಮಾತಾಡ್ತಾ ಇದ್ದೆ. ಇವಳು ನಮ್ಮ PG ಫ್ರೆಂಡು. ಅವಳು ಎಲ್ಲರೂ ನಾಚ್ಕೊತಾರೆ ವಿಡಿಯೋಲಿ ಮಾತಾಡೋಕ್ಕೆ. ಇವಳು ಡುಮ್ಮಿ ರಾಧಿಕಾ ಅಂತ, ಡುಮ್ಮಗಿದ್ದಾಳಲ್ವ, ಅದಕ್ಕೆ ಡುಮ್ಮಿ ರಾಧಿಕಾ ಅಂತ ಕರಿತೀನಿ.
ಈವ್ನಿಂಗ್ ಮಾರ್ನಿಂಗ್ ಅಂತೀಯ ಈವ್ನಿಂಗ್ ಅಂತೀಯ ನೋಡಿ ಮೌನ ಕೂಡ ಬಂದ್ಲು. ಅವಳಿಗೆಲ್ಲ ಹೇಳಬೇಕು. ಹಾಯ್ ಮಾಡು. ಯಾಕೆ ರೌಂಡ್ ಹೊಡಿತಾ ಇದೆಯಾ? ಯಾಕೆ ಪಾಲಿಶ್ ನೋಡಿ ಮ್ಯಾಚಿಂಗ್ ಸ್ವಲ್ಪ ಉಲ್ಟಾ ಪಲ್ಟಾ ನಂದು ಇದಕ್ಕೆ ಬೇರೆ ಕಲರ್ ಇದಕ್ಕೆಲ್ಲ ಬೇರೆ ಕಲರ್. ನಾನು ಅದ್ರ ಉಲ್ಟಾ ಹಾಕೊಂಡಿದ್ದೀನಿ. ಅಯ್ಯೋ ಬೆಂಚ್ ಹಿಡಿಯೋಕ್ಕೆ ಓಡ್ತಾ ಇದ್ದಾರೆ. ಬನ್ನಿ ಹೋಗ. ನೋಡಿ ಎಲ್ಲರೂ ಬೆಂಚ್ ಹಿಡಿಯೋಕ್ಕೆ ಯಾವ ರೇಂಜಿಗೆ ಓಡೋಗ್ತಾ ಇದ್ದಾರೆ ಅಂತ. ನೋಡಿ ಹಾಯ್ ಮಾಡ್ತಿದ್ದೀನಿ ನನ್ನ ಫ್ರೆಂಡ್. ಇವಾಗೆಲ್ಲ ಕಾಲೇಜ್ ಒಳಗಡೆ ಕ್ಲಾಸ್ ಒಳಗಡೆ ಹೋಗ್ತಾ ಇದ್ದೀವಿ. ಬರೀ ಇದೆ ಮೇಡಮ್ ಅವನ ನೀನು ಮಾತಾಡು, ಇವಾಗ ಮಾತಾಡು. ನೋಡಿ ಹೆಂಗ್ ಪರದಾಡ್ತಾ ಇದ್ದಾರೆ ಬೆಂಚ್ಗೋಸ್ಕರ ಅಂತ. ನಾವು ಚೇರ್ ಮೇಲೆ ಕೂತ್ಕೊಳ್ಬೇಕಾಯ್ತು, ಬೇಗ ಬರಲಿಲ್ಲ ಅದಕ್ಕೆ. ಬಂದು ಚೇರ್ ಮೇಲೆ ಕೂತ್ಕೊಂಡ್ವಿ ಬಿಕಾಸ್ ಬೆಂಚ್ ಸಿಗ್ಲಿಲ್ಲ ನಮಗೆ. ಬೇಗ ಬಂದು ಬೆಂಚ್ ಹಿಡಿಯೋಕ್ಕಾಗಲಿಲ್ಲ. ಈ ಮೌನ ಓಡೋದೇ ಇಲ್ಲ, ಬರೀ ನನಗೆ ಓಡು ಅಂದ್ಬಿಟ್ಟು ಬೆಂಚೇ ಹಿಡಿಯಲ್ಲ. ನೀವು ವೀಡಿಯೋ ಮಾಡ್ಕೊಂಡು ನಾವು ವೀಡಿಯೋ ಮಾಡ್ಕೊಂಡು ಬಂದು ಲೇಟಾಗಿ ಬಂದ್ವಿ. ಎಷ್ಟು ದಾಂದ್ಲಿ ಎಷ್ಟು ಕೆಲಸ ಇಲ್ಲ. ತುಂಬ ಮಾತಾಡ್ತಾ ಇದ್ದಾರೆ, ಸೌಂಡ್ ಕೇಳಿಸ್ತಾ ಇಲ್ಲ. ಜಾಗ ಸಾಕಾಗ್ತಿಲ್ಲ. ಓಕೆ ಬಾಯ್. ನನ್ನ ಫ್ರೆಂಡಿಗೆ ಜಾಗ ಸಾಕಾಗ್ತಿಲ್ಲ ಅಂತ ಬೆಂಚ್ ತಳ್ಬೇಕಂತೆ. ಬಾಯ್. ಮ್ಯಾಮ್ ಕ್ವಶನ್ಸ್ ಕೇಳ್ತಾರೆ ಅಂದ್ಬಿಟ್ಟು ಓದ್ಕೊಳ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಇಲ್ಲಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಆಮೇಲೆ ಬೇಕಿದ್ರೆ ವಾಯ್ಸ್ ಓವರ್ ಕೊಡಬೇಕು ಅಂತ ಸುಮ್ಮನಾದೆ. ಇವಳು ನೋಡಿ ಭಾರಿ ಪೋಸಲ್ಲಿ ಓದ್ತೀನಿ ಅಂತಾಳೆ. ಮ್ಯಾಮ್ ಪಾಠ ಮಾಡೋತ್ತಿಗೆ ನಿದ್ದೆ ತೂಗುಡ್ಸ್ಕೊತಿರ್ತಾಳೆ. ನಾನಂತೂ ಹಿಂಗೆ ಹಂಗೆ ಅವಳನ್ನ ನೋಡಿ ನಗಡಿನೇ ಸಾಕಾಗುತ್ತೆ. ಮಾಡ್ತಾಳೆ. ಒಂದ್ಸಲ ಇವಳು ಕೂತಿರ್ತಾಳೆ. ನನ್ನ ಸರ್ ಪೀರಿಯಡಲ್ಲಿ ಶಿಲ್ಪ ನಿದ್ದೆ ಬರ್ತಿದೆ. ಶಿಲ್ಪ ಸರ್ ಪೀರಿಯಡಲ್ಲಿ ಅಲ್ವಾ ಅಲ್ಲೋಳೆ ಯಾವುದಾದ್ರೂ ಕ್ಲಾಸಲ್ಲಿ ಅವಳಿಗೆ ನಿದ್ದೆ ಬಂದರೆ ಶಿಲ್ಪ ನಂಗೆ ಆಗ್ತಿಲ್ಲ. ಶಿಲ್ಪ ಕಣ್ಣಂತೂ ಸತ್ತೆ ಹೆಣ ಥರ ಆಗಿರುತ್ತೆ. ನೀವು ಅಲ್ಲಿ ಗೊತ್ತು. ನಾನಂಗೆ ಏನೂ ಹೇಳಲ್ಲ, ಒಂದೇ ಸಲ ನಿದ್ದೇನೆ. ಮತ್ತೆ ನೋಡ್ತಾ ಇದ್ದೆ. ಮತ್ತೆ ಇನ್ನೊಂದು ಡೈಲಾಗ್ ಮಿಸ್ ಮಾಡಿದೆ. ಶಿಲ್ಪ ನಂಗೆ ಆಗ್ತಿಲ್ಲ, ಶಿಲ್ಪ ನಂಗೆ ಸತ್ತೋಗ್ಬಿಡ್ತೀನಿ ಶಿಲ್ಪ ಅಂತಿರ್ತಾಳೆ ಅವಾಗವಾಗ. ಇವಳಿಗೆ ಶಿಲ್ಪ ಅನ್ನೋಕ್ಕೂ ಬರಲ್ಲ ಕರೆಕ್ಟಾಗಿ. ಒಂದು ಸಲ ಸಿ ಅಂತ ಯೂಸ್ ಮಾಡಿ. ಅಯ್ಯೋ ನಂದು ರೆಡ್ ಪೆನ್ ಇದೆ. ದಿನಗಳ ಮೇಲೆಗೆ ವಿಡಿಯೋಲಿ ಸಿಗ್ತಾ ಇದ್ದಾರೆ. ಇಟ್ಕೊಳ್ಳಿ ಕರೆಕ್ಟ್. ದೇವ್ರ ಭಕ್ತಿ ಜಾಸ್ತಿಯಾಗಿ ನಮ್ಮ ಕ್ಲಾಸ್ CR ಅವರು ಇವಾಗ ಅದಕ್ಕೆ ಫುಲ್ ಬ್ಯುಸಿ, ಕೈಯಲ್ಲಿ ಸಿಗ್ತಾ ಇಲ್ಲ. ಸರಿ ಇವಳಿಗೆ ರೆಡ್ ಪೆನ್ ಕೊಡ್ಬೇಕಂತ. ನಾಪ್ಯ ಯಾರು ಕೊಟ್ಟಿದ್ದು ಅಂದರೆ ನಾಪ್ಯ ಕೊಟ್ಟಿರೋದು. ಮೌನ ಅಲ್ಲಿಂದ ಕಷ್ಟಪಟ್ಟು ತಿಂತಾ ಇದ್ದಾಳೆ. ಇಲ್ಲ ಈಗ ನಾವು ಕ್ಲಾಸ್ ಮುಗೀತು. ಯಾವ ಫ್ಲೋರ್ ಅದು? ಸೊ 5 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ, ಅದಕ್ಕೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಖಾಲಿ ಇದೆ. ಇಷ್ಟು ದೊಡ್ಡ ಬಿಲ್ಡಿಂಗ್. ನಾನು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ಜೋರಾಗಿ ಇಕೋ ಆಗ್ತಾ ಇದೆ. ಅದು ಕ್ಲಾಸಲ್ಲಿ ತುಂಬ ನಿದ್ದೆ ಬರುತ್ತೆ. ಅದು 45 ಮಿನಿಟ್ಸ್ ಅಟೆನ್ಷನ್ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ ಅಲ್ವಾ. ಸೊ 45 ಮಿನಿಟ್ಸ್ ತನಕನೂ ಅಲ್ಲ, ಆಲ್ಮೋಸ್ಟ್ 130 ಮಿನಿಟ್ಸ್ಗೆ ನಿದ್ದೆ ಬರುತ್ತೆ ನನಗೆ ಅಂತ ಅಲ್ಲ, ನಮ್ಮ ಕ್ಲಾಸಲ್ಲಿ ಸ್ವಲ್ಪ ಜನಕ್ಕೆ ಬರುತ್ತೆ. ಇವಾಗ ಅದಕ್ಕೆ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ರು. ಒಂದು ರೌಂಡ್ ಸುಮ್ಮನೆ ಸುತ್ತಾಡ್ಕೊಂಡು ಬಂದರೆ ನಿದ್ದೆ ಹೋಗುತ್ತೆ. ತಿರ್ಗಾ ನೆಕ್ಸ್ಟು ಅದೇ ಮ್ಯಾಮೇ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೆ 10 ಮಿನಿಟ್ಸ್ ಹೊರಗಡೆ ಎಲ್ಲ ಓಡಾಡಿಕೊಂಡು ಇವಾಗ ಮತ್ತೆ ಕ್ಲಾಸ್ಗೆ ಹೋಗಬೇಕು. ತಿರ್ಗಾ ಅವ್ರ ಕ್ಲಾಸ್ ಆದಮೇಲೆ ನಮಗೆ 1 o'clock ತನಕನೂ ಕ್ಲಾಸಸ್ ಹಾಕಿದ್ದಾರೆ. ಸೊ ಅದಕ್ಕೆ ತುಂಬ ನಿದ್ದೆ ಬರುತ್ತೆ. ಇಷ್ಟು ದಿನ 12 ತನಕ ಕ್ಲಾಸ್ ಇತ್ತು, ಇವಾಗ 1 ತನಕ ಕ್ಲಾಸ್ ಹಾಕಿದ್ದಾರೆ. ಸೊ ಇವಾಗ ಅವ್ರದ್ದೊಂದು ಕ್ಲಾಸ್ ಮುಗಿಸ್ಕೊಂಡು ಇನ್ನೂ 2 ಕ್ಲಾಸ್ ಇದೆ ಅನಿಸುತ್ತೆ. ಇನ್ನೂ 2 ಕ್ಲಾಸ್ ಇದೆ 1 ತನಕ. ಅದಾದಮೇಲೆ ಕ್ಲಿನಿಕಲ್ಸ್. ಸೊ ಇವಾಗ ಮತ್ತೆ ಕ್ಲಾಸ್ಗೆ ಹೋಗಬೇಕು. ಈಗ ಇನ್ನು ಬಂದು ಇನ್ನೂ 2 ಮಿನಿಟ್ಸ್ ಆಗಿದೆ. ಇನ್ನೊಂದು 2 ನಿಮಿಷ ಓಡಾಡಿಕೊಂಡು ಕ್ಲಾಸ್ಗೆ ಹೋಗ್ತೀನಿ. ಓಕೆ ಬಾಯ್. ಲಂಚ್ ಟೈಮ್. ಸೊ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಕಳ್ಳಿ ರಾಧಿಕಾ ನೋಡಿ ಹೇಗೆ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಮೌನ ಅವರು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಬ್ಯಾಗ್ ಎಲ್ಲ. ಮಧ್ಯಾಹ್ನ ಕ್ಲಿನಿಕಲ್ಸ್ ಇರೋದು. ನೆಕ್ಸ್ಟು ನಮಗೆ ಊಟಕ್ಕೆ ಟೈಮ್ ಆಗಿತ್ತು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ. ಆ ಟೈಮಲ್ಲಿ ಮೌನ ವೀಡಿಯೋ ಮಾಡಿರೋದು. ನಾನು ಅವಳು ವೀಡಿಯೋ ಆನ್ ಮಾಡಿದ್ದು ನನ್ನ ಬಾಟಲು ಕೆಳಗಡೆ ಬೀಳಿಸ್ಕೊಂಡು, ಪೆನ್ನು ಕೆಳಗಡೆ ಬೀಳಿಸ್ಕೊಂಡು ಎಲ್ಲ ಬ್ಯಾಗಲ್ಲಿ ಜೋಡಿಸ್ಕೊತಾ ಇದ್ದೆ. ಅವಳು ಹಾಗೆ ಮಾತಾಡಿಸ್ತಾ ವೀಡಿಯೋ ಮಾಡ್ತಾಯಿದ್ಲು. ಎಲ್ಲ ಸರಿ
ತುಂಬಾನೇ ಆಗ್ಬಿಟ್ಟು ಹರ್ಷಿ ನೋಡಿ ನಾವು ಅರ್ಧ ಸಣ್ಣ ಹೌದು ಇಲ್ಲೆಲ್ಲ ಮಳೆ ಬರ್ತಾ ಇದೆ, ಫುಲ್ ಜೋರಾಗಿ ಮಳೆ ಇದೆ. ಅಲ್ಲಿ ಕೂತಿರೋದು ಕಾಣಿಸ್ತಿರೋ ಶ್ರಾವಣ್. ಹಾಯ್ ಅನ್ನು. ಸೊ ಎಲ್ರಿಗೂ ನಮಸ್ಕಾರ. ನಾನು ಏನು ಜೋರಾಗಿ ಮಾತಾಡು. ಸೊ ಎಲ್ರಿಗೂ ನಮಸ್ಕಾರ. ನಾನು ಶ್ರವಣ್ ಕುಮಾರ್ ಮಾತಾಡ್ತಿರೋದು. ಈ ಲಾಗಲ್ಲಿ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಒತ್ತಾಯಪೂರ್ವಕವಾಗಿ ಅದೆಲ್ಲ ಹೇಳ್ಬಾರ್ದು. ಯಶವಂತ್ ಸಾಂಗ್ ಎಲ್ಲ ಊಟ ಮಾಡ್ತಾ ಇದ್ದೀವಿ ಗೈಸ್. ಫುಲ್ ಕತ್ಲೆ ಇದೆ. ಹೌದು, ತುಂಬ ದಿನಗಳ ಮೇಲೆ ಹರ್ಷಿತಾ ಬಂದಿದ್ದಾಳೆ. ಫುಲ್ ಗದ್ಲೆ ಇವಾಗ ಊಟ ಮಾಡಬೇಕು. ಬಾಕ್ಸ್ ಓಪನ್ ಮಾಡೋಣ. ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಇವಾಗ ತಿಂತಾ ಇದ್ದೀವಿ. ಮಳೆ ಬರ್ತಾ ಇದೆ ಆಚೆ ಕಡೆ, ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಇವತ್ತು 4 ಗಂಟೆ ತನಕ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ವಾರ್ಡ್ಗೆ ಹೋಗೋದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಫುಲ್ ಜೋರು ಮಳೆ ಬರ್ತಾ ಇದೆ. 4 ಗಂಟೆ ತನಕ ಹಿಂಗೆ ಇದ್ಬಿಡ್ಲಿ, ಖುಷಿ ಆಗುತ್ತೆ ನಮಗೆ. ಈ ಮಳೆ ಬರೋದು ಕಾಣಿಸ್ತಾ ಇಲ್ಲ ಇಲ್ಲಿ, ಬಟ್ ಮಳೆ ಬರ್ತಾ ಇದೆ. ಮಾಡ್ತೀನಿ, ನೀನು ಅಂತಿದ್ದೆ ಅಂದರೆ ಮಳೆ ಮಾಡ್ತೀನಿ. ಹಾಯ್ ಗಾಯ್ಸ್. ಏನಿದು ಬೀಜ ನೋಡಿಲಿ. ಇವ್ನು ಇದಾನಲ್ಲ ನಮ್ಮ ಕ್ಲಾಸ್ ಉಮರ್ ಅಂತ. ಇವ್ನು ಎಷ್ಟು ಮಾತಾಡ್ತಾನೆ ಅಂದರೆ ಆಫ್ಲೈನಲ್ಲಂತೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಮೌನನಂತೂ ಪಾಪ ಎಷ್ಟು ರೇಗಿಸ್ತಾನೆ. ಅವಳು ಸ್ವಲ್ಪ ಕರೆಕ್ಟಾಗಿ ಕನ್ನಡ ಮಾತಾಡಲ್ಲ ಅಂತ. ಇವಾಗ ಮಾತಾಡೋ ಅಂದರೆ ನೋಡಿ ಹಿಂಗೆ ಮಾಡ್ತಾ ಇದ್ದ. ನಮಗೆ ಫೈನಲಿ ಮಧ್ಯಾಹ್ನ ಹಾಲಿಡೇ ಕೊಟ್ಟರು. ಖುಷಿ ಹೋಗಿ ಮಲ್ಕೋಬೇಕಿದ್ದೀವಿ. ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಜೋರು ಮಳೆ. ಅದಕ್ಕೆ ನಮಗೆ ಹಾಲಿಡೇ ಕೊಟ್ಬಿಟ್ರು ಮಧ್ಯಾಹ್ನ. ಇವಾಗ ಮನೆಗೆ ಹೋಗಿ ಆರಾಮಾಗಿ ಫುಲ್ ಎಂಜಾಯ್, ಬಿಸಿಯಾಗಿ ಮಲ್ಕೋಬೇಕು. ಹೌದು, ಏನಾದರೂ ತಿನ್ಕೊಂಡು ಫುಲ್ ಆರಾಮಾಗಿ ಮಲ್ಕೊಳ್ಳೋದು. ನೋಡಿ ನಮ್ಮ ಬಂದರು ರಜೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಖುಷಿ, ಯಾಕಂದ್ರೆ ನಮಗೆ ಫಸ್ಟ್ ಟೈಮ್ ಅದಕ್ಕೆ ಮಳೆ ಅನ್ಕೋತೀವಿ. ನಮಗೆ ರಜೆ ಕೊಟ್ಟಿದ್ದಕ್ಕೆ ಮಳೆ ಬರ್ತಿದೆ. ಜಸ್ಟ್ ಅನ್ಕೊಂಡ್ವಿ ಇನ್ನೂ ಮಳೆ ಬರಲಿ, ಲೇಟಾಗಿ ಹೋಗ್ಬೇಕು ವಾರ್ಡ್ಗೆ ಅಂತ. ಬಟ್ ಹಾಲಿಡೇನೇ ಕೊಟ್ಬಿಟ್ರು. ಫುಲ್ ಖುಷಿ ಅಂತ ಗೊತ್ತಿದ್ರೆ. ಓಕೆ, ನಾನು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೈಟ್ ತನಕ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ತುಂಬ ಲೆಂದಿ ಆಗಿದೆ ವಿಡಿಯೋ. ತುಂಬ ಲೆಂದಿ ಆಗಿಬಿಟ್ರೆ ಇನ್ನು ಚೆನ್ನಾಗಿ ಅನಿಸಲ್ಲ, ಬೋರ್ ಅನಿಸುತ್ತೆ. ಸೊ ದಟ್ ಅದಕ್ಕೆ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.